ಎಲ್ಲರಿಗೂ ನಮಸ್ಕಾರ. ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಅರ್ಥಶಾಸ್ತ್ರದ ಪ್ರಮುಖ ವಿಷಯವಾದ ಭಾರತೀಯ ರಿಸರ್ವ್ ಬ್ಯಾಂಕ್ನ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯದ ಮೇಲೆ ಹಿಂದೆ ನಡೆದಂತಹ ಪರೀಕ್ಷೆಗಳಲ್ಲಿ ಸುಮಾರು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಆದ್ದರಿಂದ ಮುಂಬರುವ ಪರೀಕ್ಷೆಗಳಿಗೂ ಈ ರಿಸರ್ವ್ ಬ್ಯಾಂಕ್ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬ್ಯಾಂಕನ್ನು ಸ್ಥಾಪಿಸಲು ಶಿಫಾರಸು ಮಾಡಿದ ಸಮಿತಿ ಹಿಲ್ಟನ್ ಯಂಗ್ ಸಮಿತಿ. 1934ರ ಕಾಯ್ದೆಯ ಅನ್ವಯ 1935 ಏಪ್ರಿಲ್ 1ರಂದು ಕೋಲ್ಕತ್ತಾದಲ್ಲಿ ಖಾಸಗಿ ಬ್ಯಾಂಕ್ ಆಗಿ RBIನ ಸ್ಥಾಪನೆಯಾಯಿತು. 1937ರಲ್ಲಿ ಮುಂಬೈಗೆ ವರ್ಗಾವಣೆಗೊಂಡಿತು. 1949 ಜನವರಿ 1ರಂದು ರಾಷ್ಟ್ರೀಕರಣಗೊಂಡಿತು. RBIನ ಮೊದಲ ಗವರ್ನರ್ ಸರ್ ಓಸ್ಬರ್ನ್ ಸ್ಮಿತ್. ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. RBIನ 4 ಪ್ರಾದೇಶಿಕ ಮಂಡಳಿಗಳು: ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪೂರ್ವದಲ್ಲಿ ಕೋಲ್ಕತ್ತಾ, ಪಶ್ಚಿಮದಲ್ಲಿ ಮುಂಬೈ. RBIನ ನೋಟುಗಳನ್ನು ಮುದ್ರಿಸುವ ಪ್ರಮುಖ ಸ್ಥಳಗಳು: ನಾಸಿಕ್ ಮಹಾರಾಷ್ಟ್ರ, ದೇವಾಸ್ ಮಧ್ಯಪ್ರದೇಶ್, ಸಾಲ್ಬೋನಿ ಪಶ್ಚಿಮ ಬಂಗಾಳ, ಮೈಸೂರು ಕರ್ನಾಟಕ. RBIನ ಪ್ರಮುಖ ಕಾರ್ಯಗಳು: ನೋಟುಗಳನ್ನು ಮುದ್ರಿಸುವುದು, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುವುದು, ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುವುದು, ತಿರುವೇಮನೆಯಾಗಿ ಕಾರ್ಯನಿರ್ವಹಿಸುವುದು, ಅಂತಿಮ ಋಣದಾತನಾಗಿ ಕಾರ್ಯನಿರ್ವಹಿಸುವುದು, ಹಣದ ಪೇಟೆಯ ನೇತಾರನಾಗಿ ಕಾರ್ಯನಿರ್ವಹಿಸುವುದು, ವಿದೇಶಿ ವಿನಿಮಯ ಪಾಲಕನಾಗಿ ಕಾರ್ಯನಿರ್ವಹಿಸುವುದು, ಸಾಲ ನಿಯಂತ್ರಕನಾಗಿ ಕಾರ್ಯನಿರ್ವಹಿಸುವುದು, ಸಂಶೋಧನಾ ಕಾರ್ಯವನ್ನು ಮಾಡುವುದು, ಅಂಕಿಅಂಶಗಳನ್ನು ಸಂಗ್ರಹಿಸುವುದು, ವಿದೇಶಿ ವ್ಯಾಪಾರಕ್ಕೆ ಸಾಲವನ್ನು ನೀಡುವುದು. RBI ಬ್ಯಾಂಕ್ ದರ, ರೆಪೋ ದರ, ರಿವರ್ಸ್ ರೆಪೋ ದರ, ನಗದು ಮೀಸಲು ಅನುಪಾತ, ಶಾಸನಬದ್ಧ ದ್ರವ್ಯತೆಯ ಅನುಪಾತ ಇವುಗಳನ್ನು ನಿರ್ಧರಿಸುತ್ತದೆ. RBIನ ಲಾಂಛನ ಹುಲಿ. RBIನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. RBIನ ಮೂಲ ಬಂಡವಾಳ 5 ಕೋಟಿ ರೂಪಾಯಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಥ್ಯಾಂಕ್ ಯು.